ಪ್ಲೇನ್ ಮೇಲೆ ಮಾಡೋದಕ್ಕೆ ಮಾಡಿರೋ ಜಾಮೆಟ್ರಿ ಫಸ್ಟ್ ಅಸಂಪ್ಷನ್ ಇದೆ ಹೌದಾ. ಆಲ್ ಆಫ್ ವಾಟ್ ಯು ಲರ್ನ್ ಕ್ಯಾನ್ ಬಿ ಡನ್ ಓನ್ಲಿ ಆನ್ ಏನು ಪ್ಲೇನ್ ಅಲ್ಲ ಪ್ಲೇನ್. ಸೊ ಅದಕ್ಕೆ ಸುಮಾರು ಪಾಯಿಂಟ್ ಲೈನ್ ಎಲ್ಲ ಬರುತ್ತೆ. ಅದಕ್ಕೆ ವಿ ಹ್ಯಾವ್ ಟು ಫಸ್ಟ್ ಗಿವ್ ಕರೆಕ್ಟ್ ಡೆಫಿನೇಷನ್ ಆಫ್ ವಾಟ್ ಇಸ್ ಸ್ಪೇಸ್. ಸೊ ಇಲ್ಲಿ ಮೆಷರ್ಮೆಂಟ್ ಅಂತ ಬಂದ ತಕ್ಷಣ ಡೈಮೆನ್ಷನ್ ಅಂತ ಬಂತು ಹೌದಾ. ಮೆಷರ್ಮೆಂಟ್ ಅಂತ ಬಂದ ತಕ್ಷಣ ಏನು ಅಂತೇಳಿ. ಸೊ ಫಸ್ಟ್ ಜಾಮೆಟ್ರಿ ಶುರು ಮಾಡೋದು ಏನಪ್ಪಾ ಅಂತಂದ್ರೆ ಬರೆಯಕ್ಕೆ ಇಟ್ಕೊಂಡ ತಕ್ಷಣನೇ ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಅಂತ ಫಸ್ಟ್ ಕ್ವಶನ್ ಏನಿದೆ ಫ್ರಮ್ ವೇರ್ ಅಂತ. ಏನಂತ ಬರುತ್ತೆ ಫ್ರಮ್ ವೇರ್. ಎಲ್ಲಿಂದ ಶುರು ಮಾಡೋಕ್ಕಲ್ಲ. ಆಯ್ತು ಇಲ್ಲಿಂದ ಶುರು ಮಾಡಲ್ಲ ಅಂದ್ರೆ ಇಲ್ಲಿಂದ ಅನ್ನಕ್ಕೆ ನಾನು ಒಂದು ಚುಕ್ಕೆ ಇಡ್ತೀನಿ. ಇಲ್ಲಿಂದ ಏನು ಮಾಡ್ತೀನಿ ಒಂದು ಚುಕ್ಕೆ ಇಡ್ತೀನಿ. ಆ ಚುಕ್ಕೆ ಏನೇ ಮಾಡಿದ್ರು ಒಂದು ಒಳ್ಳೆ ಇವತ್ತಿನ ಮೆಷರ್ಮೆಂಟ್ ಅಲ್ಲಿ ಮೆಷರ್ ಮಾಡಿದ್ರೆ ಏನೋ ಒಂದು ಡೈಮೆನ್ಷನ್ ಇರುತ್ತೆ ಹೌದಾ. ಆಗ ನಾವೇನ್ ಮಾಡ್ತೀವಿ ಯೂಕ್ಲಿಡ್ ಜಿಯೋಮೆಟ್ರಿನಲ್ಲಿ ಪಾಯಿಂಟ್ ಅಂದ್ರೆ ಇಟ್ ಈಸ್ ಡೈಮೆನ್ಷನ್ ಲೆಸ್ ಅಂತ. ಏನಂತ ಅದಕ್ಕೊಂದು ಡೈಮೆನ್ಷನ್ ಇಲ್ಲ ಅಂದ್ರೆ ಅದರ ಡೈಮೆನ್ಷನ್ ಇಲ್ಲ, ನೋ ಡೈಮೆನ್ಷನ್ ಅಂತ. ಬಟ್ therefore what it represents? It represents where? It represents where? Where is the position? It represents what? So point is a representation in geometry of position. Point is what? Is a representation in geometry of position. Position ಯಾವುದು? ಮನುಷ್ಯನ ಇರ್ಬೋದು, ಒಂದು ಹೆಂಗ್ಸ್ದಿರ್ಬೋದು, ಒಂದು ಆಬ್ಜೆಕ್ಟ್ ಇರ್ಬೋದು, ಯಾವುದೋ ಚಂದ್ರ ಎಲ್ಲಿದ್ದಾನೆ, ಸೂರ್ಯ ಎಲ್ಲಿದ್ದಾನೆ, ಎಲ್ಲಿರ್ಬೇಕಾದ್ರೆ ಇಟ್ ಕ್ಯಾನ್ ಬಿ ಪೊಸಿಷನ್ ಆಫ್ ಎನಿ ಆಬ್ಜೆಕ್ಟ್. ಆ ಎನಿ ಆಬ್ಜೆಕ್ಟ್ ಅಂತ ಅನ್ನೋದಕ್ಕೂ ಅಷ್ಟೇ. ನೆಕ್ಸ್ಟ್ ಇರುವೆ ಗೇಟ್ ಮೇಲೆ ಹರಿತಾ ಇದೆ ಅಂತಂದ್ರೆ ಇಟ್ ಈಸ್ ಆನ್ ದಿ ಬಾರ್. ಗೋಡೆ ಮೇಲೆ ಹನಿ ಓಡಾಡ್ತಾ ಇದ್ರೆ ಇಟ್ ಈಸ್ ಆನ್ ದಿ ಪ್ಲೇನ್ ಆಗುತ್ತೆ. ಇಫ್ ಮಸ್ಕಿಟೋ ಇಸ್ ಫ್ಲೈಯಿಂಗ್ ಅಂದ್ರೆ ಏನಾಗುತ್ತೆ ಇಟ್ ಈಸ್ ಇನ್ ಸ್ಪೇಸ್ ಅಂತ. ಇಟ್ ಈಸ್ ಇನ್ ಸ್ಪೇಸ್. ಸೊ ಅವಾಗ ಏನಾಗುತ್ತೆ ಅದಕ್ಕೋಸ್ಕರ ಅನ್ಲಿಟಿಕಲ್ ಜಾಮೆಟ್ರಿ ನೆಕ್ಸ್ಟ್ ಎಲ್ಲಿ ಅಂತಂದಾಗ ಲೈನ್ ಮೇಲೆ ಇದೆಯೋ ಪ್ಲೇನ್ ಮೇಲೆ ಇದೆಯೋ ಅಥವಾ ಸ್ಪೇಸ್ ಅಲ್ಲಿ ಇದೆಯೋ. ಸೊ ಫಸ್ಟ್ ನಾವು ಎತ್ಕೊಳ್ತಾ ಸ್ಪೇಸಿಗೆ ಹಾಕೋದು ಬೇಡ, ಎತ್ಕೊಳ್ತಾ ಸ್ಪೇಸಿಗೆ ಹಾಕೋದು ಬೇಡ. ಒಂದು ಪ್ಲೇನ್ ಅಲ್ಲಿ, ಪ್ಲೇನ್ ಅಂದ್ರೆ ನೋಡಿ ನಮ್ಮ ಸ್ಲೇಟು ನಿಮ್ಮ ಪುಸ್ತಕ ಅವೆಲ್ಲ ಒಂದು ಪ್ಲೇನ್ ಅಲ್ವಾ. ಸೊ ನೀವು ಡ್ರಾಯಿಂಗ್ ಮಾಡ್ಬೇಕಾದ್ರೆ ಪುಸ್ತಕ ಕರುಡಾಗಿದ್ರೆ ಮಾಡಕ್ ಹೋದ್ರೆ ಏನಾಗುತ್ತೆ ಜಾಮೆಟ್ರಿ ಕೆಟ್ಟೋಗುತ್ತೆ. ಕ್ಲೀನಾಗಿ ಕರ್ಕೊಂಡು ಇಟ್ಕೋಬೇಕು ಜಾಮೆಟ್ರಿ ಮಾಡಕ್ಕೆ ಪರ್ಫೆಕ್ಟ್. ಸೊ ನಿಮ್ಮ ಮೆಷರ್ಮೆಂಟ್ಸ್ ಎಲ್ಲ ಪಕ್ಕ ಯಾವಾಗ ಇರುತ್ತೆ ಹೇಳಿ ಜಾಮೆಟ್ರಿಗೆ. ಒಳ್ಳೆ ಹಾರ್ಡ್ ಸರ್ಫೇಸು, ಶೀಟ್ ಏನೋ ಮಡ್ಚಿರ್ಬಾರ್ದು, ಆ ಥರ ಪ್ಲೇನ್ ಮೇಲೆ ಶುರು ಮಾಡಬೇಕು. ಅದು ಫಸ್ಟ್ ಇಂಪಾರ್ಟೆಂಟ್. ಆ ಥರದ್ದು ಒಂದು ಪಾಯಿಂಟ್ ಅಂತ ಅನ್ನೋದು ಇಟ್ ಈಸ್ ಅ ಪೊಸಿಷನ್. ನಾವು ಇಮ್ಯಾಜಿನ್ ದಿಸ್ ಪಾಯಿಂಟ್ ಈಸ್ ಆಕ್ಯುಪೈಯಿಂಗ್ ಡಿಫರೆಂಟ್ ಪೊಸಿಷನ್ಸ್ ಆಸ್ ಇಟ್ ಮೂವ್ಸ್ ಅಂತ ಇಟ್ಕೊಳ್ಳಿ. As it moves, it is occupying different positions. However, we say it traces a line. It traces a line. So a point when it moves produces a line. A point when it moves produces a line. ಆ ಲೈನ್ ಅಲ್ಲಿ ಆ ಪಾಯಿಂಟ್ ನೋಡಿ ಇದ್ದು ಏನು ದಿಕ್ಕು ಚೇಂಜ್ ಮಾಡ್ತೀರಾ ಒಂದೇ ತರ ಅಂದ್ರೆ ಎಲ್ಲೂ ತಿರುಗ್ತೀರಾ ಹೋಗ್ತಾ ಇದ್ರೆ ಹೋಗ್ತಾ ಹೋಗ್ತಾ ತಲೆ ಬಿಟ್ಟು ಆ ಕಡೆ ಈ ಕಡೆ ಎಲ್ಲ ತಿರುಗ್ತಾ ಇದ್ರೆ ಗೊತ್ತಾಯ್ತಾ. ಸೊ ಮತ್ತೆ ಬಿಟ್ಟಾ ಕರೆಕ್ಟಾ. ಸೊ ಎ ಲೈನ್ ಇಸ್ ಎ ಜಿಯೋಮೆಟ್ರಿಕ್ ಆಬ್ಜೆಕ್ಟ್. ಹೇಗೆ ಇವಾಗ ಅದು ಅದಕ್ಕೆ ಏನು ಡೈಮೆನ್ಷನ್ ಇರ್ಬೋದು? ಪಾಯಿಂಟಿಗೆ ಏನು ಡೈಮೆನ್ಷನ್ ಇಲ್ಲ ಅಂತ ಹೇಳಿದೆ. ಲೈನಿಗೆ ಏನು ಡೈಮೆನ್ಷನ್ ಇರ್ಬೋದು? ಏನದು ಲೆಂತ್ ಅನ್ನೋ ಒಂದು ಡೈಮೆನ್ಷನ್. ಬಟ್ ಇಟ್ ಡಸ್ ನಾಟ್ ಹ್ಯಾವ್ ಎನಿ ಥಿಕ್ನೆಸ್. ಇಟ್ ಡಸ್ ನಾಟ್ ಹ್ಯಾವ್ ಎನಿ ಥಿಕ್ನೆಸ್. ಅವಾಗ ಅದನ್ನ ಲೈನ್ ಅಂತ ಕರಿತೀವಿ. ಓಕೆ. ಸೊ ಈ ಲೈನನ್ನೇ ನಾನು ಫಾರ್ ಎಕ್ಸಾಂಪಲ್ ಈ ಲೈನ್ ಇದೆ ಅಂತ ಇಟ್ಕೊಳ್ಳಿ. ಈ ಲೈನನ್ನೇ ನಾನು ಮೂವ್ ಮಾಡ್ಕೊಂಡು ಹೋದ್ರೆ ಆ ಸರ್ಫೇಸ್ ನ ಕ್ರಿಯೇಟ್ ಮಾಡುತ್ತಲ್ವಾ ಅದು. ಸಪೋಸ್ ಐ ಮೂವ್ ದಿ ಲೈನ್, ವಾಟ್ ವಿಲ್ ಹ್ಯಾಪನ್? ದಿ ಲೈನ್ ಇಲ್ಲಿತ್ತು ಮತ್ತೆ ಇಲ್ಲಿಗೆ ಬಂತು
ಮತ್ತೆ ಇಲ್ಲಿಗೆ ಬಂತು, ಸರಿ ಅದನ್ನ ನೆಕ್ಸ್ಟ್ ಈ ತರ ಹಾಕ್ತೀವಿ. ಆಕ್ಚುಲಿ ಇದ್ರಲ್ಲಿ ಅದನ್ನು ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಈ ಲೈನ್ ನೆಕ್ಸ್ಟ್ ಇಲ್ಲಿ ಪಕ್ಕಕ್ಕೆ ಬಂದ್ರೆ ಇಲ್ಲಿಗೆ ಬರುತ್ತಲ್ಲಪ್ಪ, ಇಲ್ಲಿ ಪಕ್ಕ ಬಂದ್ರೆ ಇಲ್ಲಿಗೆ ಬರುತ್ತೆ, ಹೌದಾ? ಇಲ್ಲಿಗೆ ಬಂದ್ರೆ ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ಬಂದ್ರೆ ಇಲ್ಲಿಗೆ ಬರ್ತಾ ಇರುತ್ತೆ. ಸೊ when a line moves, it produces a plane. What does it do? It produces a point moving produces a line. A line moving produces a plane. So ನೋಡಿ ಏನೇನು ಪಾಯಿಂಟ್, ಲೈನ್, ಆಮೇಲೆ ಪ್ಲೇನ್ ಏನಿದೆ ನೋಡಿ, ಲೆಂತ್ ಇರುತ್ತೆ, no thickness. So point ke no dimensions, point ke no dimensions, line ke length but no thickness, plane ke length and breadth but no thickness. ಈ ಪ್ಲೇನು ಮೇಲ್ಗಡೆ ಏಳಕ್ಕೆ ಶುರು ಮಾಡಿದ್ರೆ, ಪ್ಲೇನ್ ಮೇಲ್ಗಡೆ ಏಳಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ? ಇಟ್ ಕವರ್ಸ್ ಎ ಸ್ಪೇಸ್. ಎ ಪ್ಲೇನ್ ಕವರ್ಸ್ ಎನ್ ಏರಿಯಾ. ಪ್ಲೇನ್ ಇಫ್ ಇಟ್ ಸ್ಟಾರ್ಟ್ಸ್ ಮೂವಿಂಗ್ ಅಪ್ ಏನ್ ಮಾಡುತ್ತೆ? ದೆನ್ ಇಟ್ ಕವರ್ಸ್ ಎ ಸ್ಪೇಸ್. ನೋಡಿ ಅದು ಹೆಂಗ್ ಸ್ಪೇಸ್ ಕವರ್ ಮಾಡುತ್ತೆ ಅಂತಂದ್ರೆ, ಆ ಪ್ಲೇನ್ ಗೆ ಈ ತರ ಒಂದು ಬರೀತೀನಿ, ಇದೆ ಈಗ ಇದು ಮೂವ್ ಆದ್ರೆ ಈ ಪ್ಲೇನು ಏನ್ ಮಾಡುತ್ತೆ ಇವಾಗ? ಅದು ಇಟ್ ಹ್ಯಾಸ್ ನೌ ಕವರ್ಡ್ ಸ್ಪೇಸ್. ಇಟ್ ಹ್ಯಾಸ್ ನೌ ಕವರ್ಡ್ ಏನಾಯ್ತು ಸುಸ್ತಾಗುತ್ತೆ. ಇಟ್ ಹ್ಯಾಸ್ ಕವರ್ಡ್ ಸ್ಪೇಸ್. ಸೊ ಅದಕ್ಕೆ ನಾವು ಏನ್ ಕರಿತೀವಿ ಅಂತಂದ್ರೆ, what do we call it? Solid. ಇದಕ್ಕೆ ಏನಿರುತ್ತೆ? length, breadth and so when we want to cover an area, we want plane. When we want to cover a length, we want line. When we want to cover a space, we want a solid. ಪ್ಲೇನ್ ನಲ್ಲಿ ಮಾಡೋ ಜಾಮೆಟ್ರಿಗೆಲ್ಲ ಪ್ಲೇನ್ ಜಾಮೆಟ್ರಿ ಅಂತಾರೆ. ಏನಂತಾರೆ ಅದಕ್ಕೆ? ಸಾಲಿಡ್ ಉಪಯೋಗಿಸ್ಕೊಂಡು ಮಾಡಿದ್ರೆ ಅದಕ್ಕೆ ಸಾಲಿಡ್ ಜಾಮೆಟ್ರಿ ಅಂತಾರೆ. ಏನಂತಾರೆ? ಈಗ ನೀವು SLC ತನಕ ಪ್ಲೇನ್ ಜಾಮೆಟ್ರಿ ಚೆನ್ನಾಗಿ ಕಲಿತ್ರೆ ವಾಸಿ, ಸ್ವಲ್ಪ ಟೈಮ್ ಸಿಕ್ಕರೆ ಒಂದು ಸಾಲಿಡ್ ಜಾಮೆಟ್ರಿ ಹೋಗ್ಬೋದು. ಸಾಲಿಡ್ ಜಾಮೆಟ್ರಿ ಅಂತಂದ್ರೆ ಪ್ಲೇನ್ ನಲ್ಲಿ ಏನು ಬರುತ್ತೆ ಶೇಪ್ಸ್ ಅಂತಂದ್ರೆ, ಟ್ರಯಾಂಗಲ್, ಪಾಲಿಗನ್ಸ್, ಸರ್ಕಲ್, ಎಲಿಪ್ಸ್, ಪ್ಯಾರಾಬೋಲಾ, ಹೈಪರ್ಬೋಲಾ ಅಂತ ಬರುತ್ತೆ. ಪ್ಯಾರಾಬೋಲಾ, ಹೈಪರ್ಬೋಲಾ ಅಂತ ಬರುತ್ತೆ. ಸರ್ಕಲ್, ಎಲಿಪ್ಸ್, ಆಮೇಲೆ ಪಾಲಿನಾಮಿಯಲ್, ಟ್ರಯಾಂಗಲ್, ಇಷ್ಟು ಪ್ರಾಪರ್ಟಿ ಕಲಿಸ್ಕೊಬೇಕು. ಯಾಕಂದ್ರೆ ಪ್ಲೇನ್ ಜಾಮೆಟ್ರಿ. ಸಾಲಿಡ್ ಜಾಮೆಟ್ರಿ ಹೋದ ತಕ್ಷಣ ಸಿಲಿಂಡ್ರು, ಕೋನು, ಸೆಕ್ಷನ್ಸ್ ಆಫ್ ಕೋನು ಎಲ್ಲ ಬರುತ್ತೆ. ಪ್ಯಾರಾಬೋಲಾ, ಹೈಪರ್ಬೋಲಾ ಅಂತೆಲ್ಲ ಬರುತ್ತೆ. ಸೊ ಬೇಸಿಕಲಿ geometry is all about initially learning properties of shapes. Geometry is all about learning properties of shapes. So mathematical operations ಎರಡು ಇದೆ. ಒಂದು construction of shapes based on its property. Construction of shapes, construction of a line, construction of a line parallel to another line, construction of a line perpendicular to another line. It has the construction of a triangle, construction of different types of triangles, construction of regular polygons. ಇದೆಲ್ಲ construction problems. ಆ construction problem ನಲ್ಲಿ ಚಾಲೆಂಜಿಂಗ್ ಏನಪ್ಪಾ ಅಂತಂದ್ರೆ, ನಿಮ್ಗೆಲ್ಲ ಸ್ಕೇಲ್ ಅಂತ ಕೊಟ್ಟಿರ್ತಾರಲ್ಲ, ಆ ಸ್ಕೇಲ್ ಮೇಲೆ ಮೆಜರ್ಮೆಂಟ್ ಇರುತ್ತೆ, ಹೌದಾ? ಯೂಕ್ಲಿಡ್ ಜಾಮೆಟ್ರಿ ಮಾಡಿದಾಗ ಏನು ಮೆಜರ್ಮೆಂಟ್ ಇಲ್ದಿರ ರೂಲರ್ ಅಂತ ಉಪಯೋಗಿಸ್ತಿದ್ರು. ಏನು ಉಪಯೋಗಿಸ್ತಿದ್ರು? ರೂಲರ್ ಅಂತ ನೋಡಿದಿರ ನೀವು? ಇಟ್ ಇಸ್ ಅ ಸಿಲಿಂಡ್ರಿಕಲ್ ಶೇಪ್ ರಾಡ್. ಪೊಲೀಸ್ನವ್ರು ಇಟ್ಕೊಂಡಿರ್ತಾರೆ ಗೊತ್ತಾ? ಸೊ
ಮುಂಚೆ ಎಲ್ಲ ಅಂಕಿ ಲೆಕ್ಕದಲ್ಲಿ ಸೇತುಪತಿಗಳು ಕೂತ್ಕೊಂಡು ಲೆಕ್ಕ ಮಾಡೋದು, ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಇರೋರೆಲ್ಲ ಲೆಕ್ಕದ ಪುಸ್ತಕಕ್ಕೆ ಬೀಟ್ ಹಾಕೊಳ್ಳೋದಕ್ಕೆ ಹಿಂಗೆ ತಳ್ಳಿ ಅದನ್ನ ಹಾಕೊಳ್ಳೋದು. ಹಾಗೆ ರೂಲರ್, ಆ ರೂಲರ್ ಅಲ್ಲಿ ಸ್ಟ್ರೈಟ್ ಲೈನ್ ಮಾಡುತ್ತೆ. ರೂಲರ್ ಏನ್ ಬರುತ್ತೆ? ಸ್ಟ್ರೈಟ್ ಲೈನ್ ಬರುತ್ತೆ. ಆ ರೂಲರ್ನ ಇಟ್ಕೊಂಡು ಇನ್ನೊಂದು ಕಂಪಾಸ್ ಅನ್ನು, ಏನಕ್ಕೆ? ಮೆಷರ್ಮೆಂಟ್ ರೊಟೇಷನ್. ಕಂಪಾಸ್ ಮೆಷರ್ಮೆಂಟ್ ಜಗತ್ತಿನಲ್ಲಿ ಎರಡು ಮೆಷರ್ಮೆಂಟ್ ಬರುತ್ತೆ. ಮೆಷರ್ಮೆಂಟ್ ಆಫ್ ಲೆಂತ್ ಇರುತ್ತೆ, ಇನ್ನೊಂದು ಮೆಷರ್ಮೆಂಟ್ ಆಫ್ ಅಮೌಂಟ್ ಆಫ್ ರೊಟೇಷನ್ ಬರುತ್ತೆ. ಈ ಸ್ಟ್ರೈಟ್ ಲೈನ್ ಅಲ್ಲಿ ಹೋಗ್ತಾ ಇರ್ತೀನಿ, ತಿರುಗ್ತೀನಿ ನಾನು. ಅವಾಗ ತಿರುಗಿದ್ರೆ ಇಲ್ಲಿಂದ ಇಷ್ಟು ರೊಟೇಟ್ ಆಗುತ್ತೆ, ಹೌದಾ? ಯು ಅಂಡರ್ಸ್ಟ್ಯಾಂಡ್? ಸೊ ಒಂದು ಲೆಂತ್ ಮೆಷರ್ಮೆಂಟ್ ಬರುತ್ತೆ, ಇನ್ನೊಂದು ಮೆಷರ್ಮೆಂಟ್ ಆಫ್ ರೊಟೇಷನ್ ಬರುತ್ತೆ. ಮೆಷರ್ಮೆಂಟ್ ಆಫ್ ರೊಟೇಷನ್ ಇದನ್ನ ಆಂಗಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ನೋಡಿ, ಹಿಂಗೆ ರೊಟೇಟ್ ಆದ್ರೆ ಒಂಥರ ಆಯ್ತು, ಈಗ ಬರ್ತಾ ಇದ್ರೆ ಈ ತರ ರೊಟೇಟ್ ಆದ್ರೆ ಡೈರೆಕ್ಷನ್ ಆಫ್ ರೊಟೇಷನ್ ಚೇಂಜ್ ಆಯ್ತು ಅಲ್ವಾ? ಒಂದು ಕ್ಲಾಕ್ ವೈಸ್ ಇದೆ, ಇನ್ನೊಂದು ಮೆಷರ್ಮೆಂಟ್ ಅಲ್ಲೂ ಇಲ್ಲ ರೈಟ್ಗೆ ಹೋಗ್ಬೋದು, ಇಲ್ಲ ಲೆಫ್ಟಿಗೆ ಬರ್ಬೋದು, ಮೇಲೆ ಹೋಗ್ಬೋದು, ಇಲ್ಲ. ಎವ್ರಿ ಮೆಷರ್ what we call has a sense of measurement. What does it have? Sense of measurement. ಆ sense of measure ಮೇಲೆ ಕೆಳಗೆ ರೈಟ್ ಟು ಲೆಫ್ಟ್ ಅಂತ ಹೇಳಬಹುದು. What we say positive, negative. One direction positive ಅಂತ ಇಟ್ಕೊಂಡ್ರೆ ಅದಕ್ಕೆ opposite direction negative. ಹಾಗೆ one sense of angle positive ಇಟ್ಕೊಂಡ್ರೆ ಇನ್ನೊಂದು sense of angle negative. So anti clockwise ನ ನಾವು ಯಾವಾಗಲೂ ಪಾಸಿಟಿವ್ ಅಂತ ಇಟ್ಕೊಳ್ತೀವಿ, ಕ್ಲಾಕ್ ವೈಸ್ ನ ನೆಗೆಟಿವ್ ಅಂತ ಇಟ್ಕೊಳ್ತೀವಿ. ಯಾಕೆ ಅಂತ ಆಮೇಲೆ ಹೇಳ್ತೀವಿ. ಸೊ another important aspect you should learn is in geometry there are two basic measurements. ಯಾವುದು? Length and angle. ಸೊ ಯೂಕ್ಲಿಡ್ ಬರೀ ರೂಲರ್ ಬರೀ ಕಂಪಾಸ್ ಅಷ್ಟೇ ಇಟ್ಕೊಂಡು ಕನ್ಸ್ಟ್ರಕ್ಟ್ ಮಾಡೋದಿಲ್ಲ, ಏನು ಮೆಷರ್ಮೆಂಟ್ ಮಾಡ್ತಿರ್ಲಿಲ್ಲ. ಏನ್ ಮಾಡ್ತಿರ್ಲಿಲ್ಲ? ಏನು ಮೆಷರ್ಮೆಂಟ್? ನಿಮ್ಗೆ ಈಗ ಡಿಗ್ರಿ ಮೆಷರ್ ಮಾಡೋದಕ್ಕೆ ಕಂಪಾಸ್ ಇದೆ, ಪ್ರೊಟ್ರಾಕ್ಟ್ ಇದೆ, ಗೊತ್ತಾಯ್ತಾ? ಸ್ಕೇಲ್ ಮೇಲೆ ಎಲ್ಲ ಮೀಟರ್, ಸೆಂಟಿಮೀಟರ್, ಇಂಚು ಸಿಕ್ಕಿದಾರ ಕೊಡ್ತಿದ್ದಾರೆ. ಓಕೆ, ಸೊ ಹಾಗಾಗಿ ಇನ್ನೊಂದು ಆಪರೇಷನ್ ಏನಪ್ಪಾ ಅಂದ್ರೆ, ಈ ಜಿಯೋಮೆಟ್ರಿಕ್ ಪ್ರಾಪರ್ಟೀಸ್ ಸ್ಟ್ಯಾಂಡರ್ಡ್ ಪ್ರಾಪರ್ಟೀಸ್ ಅಂತಿದೆ. ಏನಪ್ಪಾ ಅಂದ್ರೆ ಫುಲ್ ಒಂದು ರೊಟೇಷನ್ ಕಂಪ್ಲೀಟ್ ಒಂದು ಸೈಕಲ್ ಫುಲ್ ಬಂದ್ರೆ 360 ಡಿಗ್ರಿ ಆಗುತ್ತೆ, ಹೌದಾ? ಇದು ಕಂಪ್ಲೀಟ್ ಒನ್ ರೊಟೇಷನ್ ಎಷ್ಟಾಗುತ್ತೆ ಡಿಗ್ರೀಸ್? 360 ಆಗುತ್ತೆ. ಸೊ ಇದ್ರ ಬೇಸಿಸ್ ಮೇಲೆ ಒಂದು ಪಾಲಿಗನ್ ನಲ್ಲಿ ಎಲ್ಲಾ ಇಂಟರ್ನಲ್ ಆಂಗಲ್ಸ್ ಕೂಡಿದ್ರೆ ಏನು, ಎಕ್ಸ್ಟರ್ನಲ್ ಆಂಗಲ್ಸ್ ಕೂಡಿದ್ರೆ ಎಷ್ಟು, ಟ್ರಯಾಂಗಲ್ ಅಲ್ಲಿ ಟೋಟಲ್ ಆಂಗಲ್ ಎಷ್ಟು, ಸಮ್ ಆಫ್ ಆಂಗಲ್ಸ್ ಅಂತ ಈ ತರದ್ದೆಲ್ಲ ಸ್ಟ್ಯಾಂಡರ್ಡ್ ಅಬ್ಸರ್ವೇಷನ್ಸ್ ಬರುತ್ತೆ. ಅದನ್ನ ಕೆಲವು ಪಾಸ್ಟುಲೇಟ್ಸ್ ಅಂತೀವಿ. ಇನ್ ಕೆಲವು ನಾವು ಆ ಪಾಸ್ಟುಲೇಟ್ಸ್ ಉಪಯೋಗಿಸ್ಕೊಂಡು ಪ್ರೂವ್ ಮಾಡಬೇಕು. ಪಾಸ್ಟುಲೇಟ್ ಅಂದ್ರೆ ಅದನ್ನೇನು ಪ್ರೂವ್ ಮಾಡಬೇಕಾಗಿಲ್ಲ, ಹೌದು ಗೊತ್ತು. ಈಗ ಫಾರ್ ಎಕ್ಸಾಂಪಲ್ ಒಂದು ಲೈನ್ ಇದೆ, ಇಲ್ಲಿ ಪಾಯಿಂಟ್ ಬರೆದ್ರೆ ನಾನು ಈ ತರ ಫುಲ್ ರೊಟೇಟ್ ಮಾಡಿದ್ರೆ ಅರ್ಧ ರೊಟೇಷನ್ ಮಾಡಿದ್ದೀನಿ ಅಂತ ಆಯ್ತು, ಹೌದಾ? ಸೊ an angle along a straight line at a point equals 180 degrees ಅನ್ನೋದು ಏನೋ ಪ್ರೂವ್ ಮಾಡಬೇಕಾಗಿಲ್ಲ. ಸೊ ದಟ್ ಈಸ್ ಕಾಲ್ಡ್ ಎ ಪಾಸ್ಟುಲೇಟ್. ಅದಕ್ಕೆ ಏನಂತ ಕರಿತೀವಿ? ಈ ತರ ಬೇರೆ ಬೇರೆ ಪಾಸ್ಟುಲೇಟ್ಸ್ ಇರುತ್ತೆ. ಆ ಪಾಸ್ಟುಲೇಟ್ಸ್ ಉಪಯೋಗಿಸ್ಕೊಂಡು ಶೋ ದಟ್ ಸಮ್ ಆಫ್, ಈಗ ನೋಡಿ ಒಂದು ಟ್ರಯಾಂಗಲ್ ಬರುತ್ತೆ, ಇದು ಇಂಟರ್ನಲ್ ಆಂಗಲ್, ಇದು so sum of interior angles of a triangle is equal to 180 degrees. ಹಿಂಗೆ ಅಂತ ತೋರಿಸ್ಬೇಕು. ಸೊ ಅಲ್ಲಿಗೆ ಪ್ರೂಫ್ ಇರುತ್ತೆ. ಏನಿರುತ್ತೆ? ಸೊ ಪಾಸ್ಟುಲೇಟ್ಸ್ ನ ಉಪಯೋಗಿಸ್ಕೊಂಡು ಪ್ರೂವ್ ಮಾಡೋದು ಆಪರೇಷನ್. ಇನ್ನೊಂದು ಏನ್ ಹೇಳಿ, ಏನ್ ಕೇಳ್ತಾರೋ ಅದನ್ನ, ಒಂದು ಲೈನ್ ಇದೆ, ಈ ಲೈನ್ಗೆ ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಇನ್ನೊಂದು ಲೈನ್ ಪ್ಯಾರಲಲ್ ಲೈನ್ ಇದೆ, ಒಂದು ಲೈನ್ ಇದೆ, ಇದಕ್ಕೆ ಈ ಪಾಯಿಂಟ್ ಅಲ್ಲಿ ಮೇಲ್ಗಡೆಗೆ ಪರ್ಪೆಂಡಿಕ್ಯುಲರ್ ರೆಡಿ, ಈ ಪಾಯಿಂಟ್ ಅಲ್ಲಿ ಕೆಳಗಡೆ ಪರ್ಪೆಂಡಿಕ್ಯುಲರ್ ರೆಡಿ. ಇದೆಲ್ಲ ಪ್ರಾಬ್ಲಮ್ಸ್ ಆಫ್ ಕನ್ಸ್ಟ್ರಕ್ಷನ್. ಆ ಪರ್ಪೆಂಡಿಕ್ಯುಲರ್ಗೆ ನಾನು ಈ ಪ್ರೊಟ್ರಾಕ್ಟ್ ಉಪಯೋಗಿಸ್ಕೊಂಡು 90 ಡಿಗ್ರಿ ಅಂತ ಮೆಷರ್ ಮಾಡೋಂಗಿಲ್ಲ, ಗೊತ್ತಾಯ್ತಾ? ಪ್ರೊಟ್ರಾಕ್ಟ್ ಇಟ್ಕೊಂಡು 90 ಡಿಗ್ರಿ ಅಂತ ಮೆಷರ್ ಮಾಡಬಾರ್ದು, ಯೂಕ್ಲಿಡ್ ತರ ಮಾಡಬೇಕು.
ಯಾಕೆ ಯೂಕ್ಲಿಡ್ ಕಾಲದಲ್ಲಿ ಏನಿರಲಿಲ್ಲ. ಅದಕ್ಕೋಸ್ಕರ ಜಿಯೋಮೆಟ್ರಿಕ್ ಕನ್ಸ್ಟ್ರಕ್ಷನ್ ಪ್ರಾಬ್ಲಮ್ಮು ಇವತ್ತು ನಾನು ತರಲಿಲ್ಲ, ಮತ್ತೆ ನೀವು ತುಂಬ ಕೆಲಸ ಮಾಡ್ಕೊತೀರಾ ಅಂತ ಹೇಳಿ ಸ್ವಲ್ಪ ಐ ವಿಲ್ ಸೆಂಡ್ ಸ್ಟ್ಯಾಂಡರ್ಡ್ ಕನ್ಸ್ಟ್ರಕ್ಷನ್ ಪ್ರಾಬ್ಲಮ್ಸ್ ಆಫ್ ದ ಯೂಕ್ಲಿಡ್ ಜಿಯೋಮೆಟ್ರಿ ಆಫ್ ದ 9th 10th ಸ್ಟ್ಯಾಂಡರ್ಡ್ ಕಳಿಸ್ತೀನಿ. ಇವತ್ತು ಐ ವಿಲ್ ಶೋ ಸಿಂಪಲ್ ಕನ್ಸ್ಟ್ರಕ್ಷನ್ ಪ್ರಾಬ್ಲಮ್. ಸಿಂಪಲ್ ಕನ್ಸ್ಟ್ರಕ್ಷನ್ ಅಂದರೆ ಪರ್ಪೆಂಡಿಕ್ಯುಲರ್ ಅನ್ನೋದನ್ನ ಕಲಿತೀರ, ಅದು ಬರುತ್ತೆ ನಿಮಗೆ ಕ್ಲಾಸಲ್ಲಿ ಅಥವಾ ನೀವು ಇಂಟ್ರಾಡಲ್ಲಿ ಹೇಳ್ಕೊಟ್ರೆ ಅದನ್ನ ಕನ್ಸ್ಟ್ರಕ್ಷನ್ ಪ್ರಾಬ್ಲಮ್, ಕನ್ಸ್ಟ್ರಕ್ಟಿಂಗ್ ಪರ್ಪೆಂಡಿಕ್ಯುಲರ್, ಕನ್ಸ್ಟ್ರಕ್ಟಿಂಗ್ ಪ್ಯಾರಲಲ್ ಇದೆಲ್ಲ ಹೇಳ್ಕೊಡ್ಲಿಲ್ವಾ? ಇಲ್ಲ. ಎನಿವೆ ನೋಡೋಣ, ಆದರೆ ಅದಕ್ಕೆ ವಿಡಿಯೋ ಮಾಡಿ ಕಳ್ಸೋದು ಸಮಥಿಂಗ್ ಈ ಬುಕ್ಕಲ್ಲಿ ಇದೆ ಎಲ್ಲ, ಆಯ್ತಾ? ಈ ಜಿಯೋಮೆಟ್ರಿ ಬುಕ್ಕಲ್ಲಿ ಇದೆ, ನೋಡಿ ಅದನ್ನೆಲ್ಲ ಕಲ್ತ್ಕೊಳ್ಳಿ. ಸೊ ರೂಲರ್ ಅಂಡ್ ಕಾಂಪಾಸ್ ಯೂಸ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡೋದು, ರೂಲರ್ ಅಂಡ್ ಕಾಂಪಾಸ್ ಯೂಸ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿ. ಸುಮ್ಮನೆ ಒಂದೇ ಒಂದು ಸಿಂಪಲ್ ಆಗಿ ಹೇಳ್ತೀನಿ. ಈಗ ನೋಡಿ, ಇಲ್ಲಿ ಒಂದು ಲೈನ್ ಇದೆ, ಈ ಪಾಯಿಂಟ್ ಹತ್ರ ನಾನು ಒಂದು ಪರ್ಪೆಂಡಿಕ್ಯುಲರ್ ಡ್ರಾಪ್ ಮಾಡಬೇಕು. ಏನ್ ಮಾಡಬೇಕು? ಒಂದು ಪರ್ಪೆಂಡಿಕ್ಯುಲರ್ ಡ್ರಾಪ್ ಮಾಡಬೇಕು. ಅದಕ್ಕೆ ನಾನು ಏನ್ ಮಾಡ್ತೀನಿ, ಇಲ್ಲಿಂದ ಹಿಂಗೆ ಕಾಂಪಾಸ್ ಇಟ್ಕೊಂಡು ಒಂದು ಸರ್ಕಲ್ ಹಿಡಿತೀನಿ. ಏನ್ ಮಾಡ್ತೀನಿ? ಒಂದು ಕಾಂಪಾಸ್ ಇಟ್ಕೊಂಡು ಸರ್ಕಲ್ ಹಿಡಿತೀನಿ. ಇಷ್ಟೇ ರೇಡಿಯಸ್ ಇರುತ್ತೆ. ಏನಿರುತ್ತೆ? ರೇಡಿಯಸ್ ಇರುತ್ತೆ. ಇದೇ ರೇಡಿಯಸ್ ಇಟ್ಕೊಂಡು ಹಿಂಗೊಂದು ಆರ್ಕ್ ಕಟ್ ಮಾಡಿ ಇಲ್ಲಿಗೆ ಬಂದ್ಬಿಟ್ಟು ಹಿಂಗೊಂದು ಆರ್ಕ್ ಕಟ್ ಮಾಡಿದ್ರೆ ಅಲ್ಲಿಂದ ಡ್ರಾಯಿಂಗ್ ಮಾಡಿದ್ರೆ ಅದು 90 ಡಿಗ್ರಿ ಇರ್ತದೆ. ಗೊತ್ತಾಯ್ತಾ? ಈ ತರ ಕನ್ಸ್ಟ್ರಕ್ಷನ್ ಏನಿದೆ, ಕನ್ಸ್ಟ್ರಕ್ಷನ್ ಪ್ರೊಸೀಜರ್ ಇದೆ. ಅದನ್ನೆಲ್ಲ ಈ ತಕ್ಕಟ್ಟು ನನಗೆ ಹೇಳ್ಕೊಡಕ್ಕಾಗೋದಿಲ್ಲ. ಇದು ಕರೆಕ್ಟ್ ಆಗಿ ಹಾಕಿ ಎಳೆಯೋದು ಬರಲ್ಲ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಈ ಕಡೆನೂ ಹಿಂಗ್ ಹಾಕ್ಬಿಟ್ಟು ಇಲ್ಲಿಂದ ಒಂದು ಹಾಕಿ ಆಮೇಲೆ ಎರಡನ್ನು ಸೇರಿಸಿ ಪರ್ಪೆಂಡಿಕ್ಯುಲರ್ ಆಗುತ್ತೆ. ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸ್ ಇರೋದು. ಈಗ ನಾನು ಅದನ್ನ ಈಗ ಒಂದೇ ಒಂದು ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ ತೋರಿಸ್ತೀನಿ ನಿಮಗೆ. ಒಂದು ತೋರಿಸ್ತೀನಿ, ಇನ್ನೊಂದು ಮಾಡಬೇಕು. ನಿಮ್ಮ ಹತ್ರ 2 ಸೆಟ್ ಸ್ಕ್ವೇರ್ ಇರೋಲ್ಲ ನೋಡಿ, 2 ಸೆಟ್ ಸ್ಕ್ವೇರ್ ಇದೆಯಲ್ಲ, ಸೆಟ್ ಸ್ಕ್ವೇರ್ ಕೊಡೋದಿಲ್ಲ. ಸೆಟ್ ಸ್ಕ್ವೇರ್ ಅಂದ್ರೆ ಅದು ಟ್ರಯಾಂಗಲ್ ಅದಕ್ಕೆ ಸೆಟ್ ಸ್ಕ್ವೇರ್ ಅಂತ ಏನಂದ್ರೆ ಸೆಟ್ ಸ್ಕ್ವೇರ್ ಯಾರೋ So one or two interesting construction problems and one or two interesting problems based on theory. Sorry, problems based on theorems. Also, ಆ theorems ಅಂತ ಹೇಳ್ತಲ್ಲ, ಆ theorems ಉಪಯೋಗಿಸ್ಕೊಂಡು ಲೆಕ್ಕ ಮಾಡಬೇಕು. ಫಸ್ಟ್ ಇನ್ಸ್ಟ್ರೂಮೆಂಟ್ ಬಾಕ್ಸ್ ಅಲ್ಲಿ ಈ ಸೆಟ್ ಸ್ಕ್ವೇರ್ ಪ್ರಾಪರ್ಟೀಸ್ ಏನ್ ಶೇಪ್ ಇದೆ ಸೆಟ್ ಸ್ಕ್ವೇರ್ಸ್? ರೆಕ್ಟಾಂಗಲ್. ಇದು ಎಂತ ಟ್ರಯಾಂಗಲ್ ಇದೆ? ಇದು ಈಕ್ವಿಲ್ಯಾಟರಲ್. ನೋಡಿ, ಇದು ಎಷ್ಟಿದೆ? ಇದು ಇದ್ರೆ ಏನಿದೆ? ಎಷ್ಟಿದೆ? ಇದು 90 ಡಿಗ್ರೀಸ್ ಇದೆ. ಅಂದ್ರೆ ಇಲ್ಲಿ 90 ಡಿಗ್ರೀಸ್ ಆಗುತ್ತೆ. ಹೌದಾ? ಇವೆರಡು ಎಷ್ಟಿರುತ್ತೆ ಅಂದ್ರೆ ಈ ಎರಡು ಆಂಗಲ್ ಎಷ್ಟಿರುತ್ತೆ? 90 ಆದ್ರೆ ಇವೆರಡು ಆಂಗಲ್ ಎಷ್ಟಿರುತ್ತೆ? ಯಾಕೆ ಹೇಳಿ? ಈ ಲೆಂತ್ ಸೇಮ್. ಅದರಿಂದ ಏನ್ ಶೇಪ್ ಈ ಟ್ರಯಾಂಗಲ್? ಫಸ್ಟ್ ತಿಳ್ಕೋಬೇಕು. ಏನ್ ಟ್ರಯಾಂಗಲ್ ಇದೆ ಇಲ್ಲಿ? ಐಸೋಸೆಲೆಸ್ ಟ್ರಯಾಂಗಲ್ ಇದೆ. ಏನೇನು ಆಂಗಲ್ ಇದೆ? ಇಲ್ಲಿ 3 ಆಂಗಲ್ ಇದೆ. ಯಾವ ಆಂಗಲ್ ಇದೆ? 90 ಡಿಗ್ರೀಸ್ ಇದೆ, 45 ಡಿಗ್ರೀಸ್ ಇದೆ. ಹೌದಾ? ಸೊ ಅಲ್ಲಿಗೆ ನಾನು ಈ ಪ್ರೊಟ್ರಾಕ್ಟರ್ ಇದೆಯಲ್ಲ, ಇದು ಡಿಗ್ರೀಸ್ ಅಲ್ಲಿ ಪ್ರೊಟ್ರಾಕ್ಟರ್, ಅದನ್ನು ಉಪಯೋಗಿಸದೆ 45 ಡಿಗ್ರೀಸ್ ಕನ್ಸ್ಟ್ರಕ್ಟ್ ಮಾಡ್ಬೋದು. ಹೌದಾ? ಎಸ್ ಸರ್, ನಾವು 45 ಡಿಗ್ರೀಸ್ ಇದ್ರೆ ಇದೆಯಲ್ಲ, ಹಿಂಗಾಗಿದ್ರೆ 90 ಡಿಗ್ರಿ ಬರುತ್ತೆ, ಹಿಂಗಾಗಿದ್ರೆ 45 ಡಿಗ್ರೀಸ್ ಬರುತ್ತೆ. ಹೌದಾ? ನೆಕ್ಸ್ಟ್
ಇದೊಂದು ಟ್ರಯಾಂಗಲ್ ಇದೆ ನೋಡಿ. ಫಸ್ಟ್ ಈ ಸೆಟ್ ಸ್ಕ್ವೇರ್ ಇಟ್ ಇಸ್ a right angle isosceles triangle. ಇದೇನಿದು right angle isosceles triangle. ಇದೇ ಟ್ರಯಾಂಗಲ್ ಏನಿದೆ ಅಲ್ಲಿ ಇದು ರೈಟ್ ಆಂಗಲ್ ಟ್ರಯಾಂಗಲ್ ಬಟ್ ಐಸೋಸೆಲೆಸ್ ಇದೆ ಇದು. ಇದರಲ್ಲಿ ಯಾವಾಗ ತಿಳ್ಕೊಂಡಿರಿ ಇದು 30 ಡಿಗ್ರೀಸ್. ಸ್ಮಾಲರ್ ಆಂಗಲ್ ಎಷ್ಟಿರುತ್ತೆ 30 ಡಿಗ್ರೀಸ್. ಇದೆಷ್ಟಿರುತ್ತೆ ಇದು 90, ಇದು 30 ಆದ್ರೆ ಎಷ್ಟಿರುತ್ತೆ 60. ಸೊ ದಿಸ್ ಟ್ರಯಾಂಗಲ್ ಹ್ಯಾಸ್ ವಾಟ್ ಆಂಗಲ್ಸ್ 90, 60, 30. ಇದರ ಸುತ್ತ ಒಂದು ಲೈನ್ ಎಳೆದ್ಬಿಟ್ಟು ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡಿ ನಿಮ್ದು ಆ ಕಂಪಾಸ್ ಇದೆಯಲ್ಲ ಅದು ಇಟ್ಕೊಂಡು ನೋಡಿ ಎಷ್ಟು ಬರುತ್ತೆ. ಇದು ಇಟ್ಕೊಳ್ಳೋದು ಪೇಪರ್ ಮೇಲೆ ಈ ಟ್ರಯಾಂಗಲ್ ಕಂಪ್ಲೀಟ್ ಮಾಡೋದು ಮಾಡೋಕ್ಕಾಗಲ್ಲ. ಟ್ರಯಾಂಗಲ್ ಕಂಪ್ಲೀಟ್ ಮಾಡಿಬಿಟ್ಟು ಈ ಆಂಗಲ್ ಮೆಷರ್ ಮಾಡಿ. ನಾ ಹೇಳಿದ್ದು ಸರಿನಾ ತಪ್ಪ ಅಂತ Please observe whether you are able to do it. ಒಂದು ತಿಳ್ಕೊಳ್ಳಿ, ಜಾಮೆಟ್ರಿ ಮಾಡ್ತಾ ಇರ್ಬೇಕಾದ್ರೆ ಆ ಶೀಟ್ ನ ಪರ್ಫೆಕ್ಟ್ ಆಗಿ ಸ್ಟ್ರೆಚ್ ಮಾಡಿಟ್ಟಿರ್ಬೇಕು. ಗೊತ್ತಾಯ್ತಾ? ಪ್ಲೇನ್ ಆಗಿರ್ಬೇಕು. ಕರ್ವ್ ಸರ್ಫೇಸ್ ಆಗಬಾರ್ದು. ಕರ್ವ್ ಸರ್ಫೇಸ್ ಆಗ್ಬಿಟ್ಟು ಏನಾಗುತ್ತೆ ಅದು ಯೂಕ್ಲಿಡ್ ಜಾಮೆಟ್ರಿ ಆಗಲ್ಲ. ರೇಷಿಯಲ್ ಜಾಮೆಟ್ರಿ ಆಗಬೇಕು. ಯೂಕ್ಲಿಡ್ ಜಾಮೆಟ್ರಿ ಆಗಬೇಕಾದ್ರೆ ಪ್ಲೇನ್ ಶೀಟ್ ಈಗ ಪ್ರೊಟ್ರಾಕ್ಟರ್ ಆಂಗಲ್ ಮೆಷರ್ ಮಾಡೋದಕ್ಕೆ ಗೊತ್ತಾ ಎಲ್ಲರೂ ಯಾವ ಪಾಯಿಂಟ್ ಹತ್ರ ಆಂಗಲ್ ಮೆಷರ್ ಮಾಡಬೇಕು ಅದಕ್ಕೆ ಸರಿ ಕೋಇನ್ಸೈಡ್ ಮಾಡಬೇಕು. ಯಾವ್ದಲ್ಲ ಈ ಸೆಂಟರ್ ಪಾಯಿಂಟ್ ಇದೆಯಲ್ಲ ಇದು ಕೋಇನ್ಸೈಡ್ ಮಾಡಬೇಕು. ಈ ಹಾರಿಜಾಂಟಲ್ ಲೈನ್ ಕೊಟ್ಟಿದ್ದಾರಲ್ಲ ಅದು ಆ ಲೈನ್ ಸರಿಗೆ ಕೋಇನ್ಸೈಡ್ ಆಗಬೇಕು. ಬಲಗಡೆ ಆಂಗಲ್ ಮೆಷರ್ ಮಾಡಬೇಕಾದ್ರೆ ಈ ಕಡೆಯಿಂದ ಮೆಷರ್ ಮಾಡಿರ್ತಾರೆ, ಎಡಗಡೆ ಆಂಗಲ್ ಮೆಷರ್ ಮಾಡಬೇಕಾದ್ರೆ ಈ ಕಡೆಯಿಂದ ಮೆಷರ್ ಮಾಡಬೇಕು. ಹೌದಾ? ಟ್ರಯಾಂಗಲ್ ಅದು ನೀವು ಹಾಕಿದ ಸೆಟ್ ಸ್ಕ್ವೇರ್ ಅಲ್ಲಿ 30 ಮತ್ತು 60 ಡಿಗ್ರೀಸ್ ಬಂತ ನೋಡಿ. ಎಕ್ಸಾಕ್ಟ್ ಬರ್ತಾ ಇದೆ, ಸ್ವಲ್ಪ ಹೆಚ್ಚು ಕಮ್ಮಿ ಬರ್ತಾ ಇದೆ. ಎಕ್ಸಾಕ್ಟ್ ಬರ್ತಾ ಇದೆಯಾ? ಅಂದರೆ ಮ್ಯಾನುಫ್ಯಾಕ್ಚರರ್ ಮೋಸ ಮಾಡಿಲ್ಲ ಅಂತ ಆಯ್ತು. ಮ್ಯಾನುಫ್ಯಾಕ್ಚರರ್ ಮೋಸ ಮಾಡಿಲ್ಲ ಅಂದ್ರೆ ನೀವು ಎಷ್ಟು ಇನ್ಸ್ಟ್ರೂಮೆಂಟ್ ಬಾಕ್ಸ್ ಕೊಂಡ್ಕೋಬೇಕಾದ್ರೆ ಚೆನ್ನಾಗಿದೆ ಅಂತ ನೋಡ್ಬೇಕು. ಗೊತ್ತಾಯ್ತಾ? ಅದು ಎಷ್ಟಿರ್ಬೇಕು? ಅದು 30 ಡಿಗ್ರಿ, 60 ಡಿಗ್ರಿ, ಆ 90 ಡಿಗ್ರಿ ಇದೆ ಅಂತ ಒಂದ್ಸತಿ ಚೆಕ್ ಮಾಡಿ. ಇದೆಯಾ ಅದು? ಅದೇ ತರ ಇದನ್ನು ಹಾಕಿಬಿಟ್ಟು 45 ಡಿಗ್ರಿ ಬರುತ್ತೆ. ಬರುತ್ತಾ? ವೆರಿ ಗುಡ್. ಈಗ ಒಂದು ತಿಳ್ಕೊಳ್ಳಿ, ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್. ಈ ಎರಡು ಸೇರಿ ಯಾವ್ಯಾವ ಡಿಗ್ರಿ ಇದೆಯಪ್ಪ? ಎರಡು ಸೆಟ್ ಸ್ಕ್ವೇರ್ ಸೇರಿಬಿಟ್ಟು ಏನೇನು ಡಿಗ್ರೀಸ್ ಇದೆ? 30, 45, 60, 90. ಹೌದಾ? ಕೇಳಿಸ್ಕೊಳ್ಳಿ ಎಲ್ಲರೂ.
ಆಗಿ ಮಾಡ್ತಾ ಇದ್ದಾರೆ. 1 ನಿಮಿಷ ಟೈಮ್ ಕೊಟ್ಟು ಆಯ್ತಮ್ಮ, ರೆಡಿನಾ? ಈಗ ಕೇಳಿಸ್ಕೊಳ್ಳಿ. ಈ 2 ಸೆಟ್ ಸ್ಕ್ವೇರ್ ಇಂದ ಎಷ್ಟು ಆಂಗಲ್ ಕನ್ಸ್ಟ್ರಕ್ಟ್ ಮಾಡ್ಕೊಂಡ್ರೆ ಏನೇನು ಕನ್ಸ್ಟ್ರಕ್ಟ್ ಮಾಡ್ಬೋದು? 30 ಡಿಗ್ರೀಸ್, 60 ಡಿಗ್ರೀಸ್, 45 ಡಿಗ್ರೀಸ್, 90 ಡಿಗ್ರೀಸ್. 4 ಆಂಗಲ್ಸ್ ತಗೊಂಡೇ ಮಾಡ್ಬೋದು. ಹೌದಾ? ನಾವು ಐ ವಿಲ್ ಶೋ ಯು. ಈಗ ನೋಡಿ 30, 60, 45, 90 ಎಲ್ಲದಕ್ಕೂ ಕಾಮನ್ ಫ್ಯಾಕ್ಟರ್ ಯಾರು? ಕಾಮನ್ ಫ್ಯಾಕ್ಟರ್. The common factor which can divide properly, so exactly 30, 45, 60, 90 ಎಲ್ಲಾನು ಡಿವೈಡ್ ಮಾಡೋ ಅಂಕಿ ಯಾವುದು? 90 ನಾ? 15. ಸೊ 15 ಒಂದು ಆಯ್ತಾ? ರೆಡಿ ಆಗ? ಓಕೆ, ರೆಡಿ ಆಗಿಲ್ಲ? ಕೇಳಿಸ್ಕೊಳ್ಳಿ ಇವಾಗ. ನಾವು ಆಲ್ ಆಫ್ ಯು ಪ್ಲೀಸ್ ಲಿಸನ್ ಟು ಮೀ. ಹಲೋ, ಅದು ಹಿಂದ್ಗಡೆ ಕರಿ ಡ್ರೆಸ್ ನೋಡಿ, ಪ್ಲೀಸ್ ನಾವು ಲಿಸನ್ ಟು ಮೀ. Now I will give you a hint part, very important sentence. First, as I told you, 15 is the common factor for all these angles. 50, 30, 60, 45, 90. ಈಗ ಇದನ್ನು ಉಪಯೋಗಿಸಿಕೊಂಡು ನೀವು you can construct angles in multiples of 15 degrees. You can construct angles in multiples of 15 degrees. First simple ಆಗಿ ಹೇಳ್ತೀನಿ, 75 ಡಿಗ್ರೀಸ್ ನ ನೀವು ಪ್ಲಾಟ್ ಮಾಡಬಹುದಾ? ಹೆಂಗೆ? ಇದರಲ್ಲಿರೋ 2 ಆಂಗಲ್ 75 ಡಿಗ್ರೀಸ್ ನಲ್ಲಿ ಇದೆ. ಯಾವ್ಯಾವ್ದಿದೆ? 45 ಡಿಗ್ರೀಸ್ ಇದೆ. ಆಮೇಲೆ ಸೊ ಎಲ್ಲರೂ ಟ್ರೈ ಮಾಡಿ ತೋರಿಸಿ ನನಗೆ. ನೋಡಿ ಇಲ್ಲಿ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಒಂದು ಲೈನ್ ಎಳಿಬೇಕು. ಏನ್ ಲೈನ್? ಸ್ಟ್ರೈಟ್ ಲೈನ್. ಅಲ್ಲೊಂದು ಪಾಯಿಂಟ್ ಹಾಕಬೇಕು. ಏನ್ ಹಾಕಬೇಕು ಅಲ್ಲಿ? ನನಗೆ ಈ ಪಾಯಿಂಟ್ ಅಲ್ಲಿ ಆಂಟಿ ಕ್ಲಾಕ್ ವೈಸ್ ಮೆಷರ್ 75 ಡಿಗ್ರೀಸ್ ನ ಇವೆರಡೇ ಉಪಯೋಗಿಸ್ಕೊಂಡು ಮಾಡಬೇಕು. ಸರಿನಾ? ಏನ್ ಮಾಡ್ಬೇಕ್ರಿ? ಸ್ಟ್ರೈಟ್ ಲೈನ್ ಈ ಪಾಯಿಂಟ್ ಓ ಹತ್ರ ನನಗೆ ಎಷ್ಟು ಡಿಗ್ರಿ ಮೆಷರ್ ಮಾಡಬೇಕು? 75 ಡಿಗ್ರೀಸ್. ಹೆಂಗೆ? ಯಾವ ಡೈರೆಕ್ಷನ್ ಅಲ್ಲಿ? ಆಂಟಿ ಕ್ಲಾಕ್ ವೈಸ್ ಮೆಷರ್ಮೆಂಟ್ ಮಾಡಿದ್ರೆ ಲೈನ್ ಬರುತ್ತೆ. ಯಾವ ಲೈನ್ ಬರುತ್ತೆ? ಈ ಲೈನ್ ಬರುತ್ತೆ. ಇದನ್ನು ಕನ್ಸ್ಟ್ರಕ್ಟ್ ಮಾಡಬೇಕು. ಕನ್ಸ್ಟ್ರಕ್ಟ್ at O a line at 75 degrees anti-clockwise. You remember 75 degrees anti-clockwise with respect to AB. W full stop, R full stop, T full stop with respect to anta allinda W R with respect to AB, respect to using other important only set squares, using only ಮಾಡ್ತೀರಾ ಈಗ? ಆಯ್ತಾ? ಆಯ್ತಾ? ಹೆಂಗಿಟ್ರಿ? ಫಸ್ಟ್ ಒಂದು ಲೈನ್ ಡ್ರಾ ಮಾಡಿ ಸರ್.
ಸರ್ ಇದರಿಂದ 30 ಡಿಗ್ರಿ ಮೆಷರ್ ಮಾಡಿ ಅದಕ್ಕೆ ಸ್ಟ್ರೈಟ್ ಲೈನ್ ಹೇಳಿದಕ್ಕೆ ಸರ್ ಡ್ರಾ ಮಾಡೋದು ಸರ್. ಸರ್ ನೆಕ್ಸ್ಟ್ ಅದೇ 30 ಡಿಗ್ರಿ ಡ್ರಾ ಮಾಡಿರ್ತೀವಲ್ಲ ಅದಕ್ಕೆ ಈ ಟ್ರಯಾಂಗಲ್ ಇಂದ ಇಟ್ಟು ಈ ಟ್ರಯಾಂಗಲ್ ಒಂದು ಲೈನ್ ಡ್ರಾ ಮಾಡ್ತಾರೆ. ಏನು ಮಾಡಿದ್ದಾರೆ ನೋಡಿ, ನೀವು ಮಾಡಿದರೆ ಫಸ್ಟ್ 30 ಇಟ್ಟು ನೆಕ್ಸ್ಟ್ 45 ಮಾಡೋದು, ಫಸ್ಟ್ 45 ಇಟ್ಬಿಟ್ಟು ನೆಕ್ಸ್ಟ್ 30 ಮಾಡೋದು. ಓಕೆ, ನೋಡೋಣ ಇದು ಮಾಡೋಣ ಅಂತ. ಕಾಣಿಸ್ತಾ ಇದೆಯಾ ನಾ ಇಟ್ಟಿರೋದು? ಕಾಣಿಸ್ತಾ ಇದೆಯಾ? ಹೆಂಗ್ ಇಟ್ಕೋಬೇಕು ಶೇಕ್ಸ್ಪಿಯರ್ನ ಅಂತ ಬಂದು ಕಾಣಿಸ್ತಾ ಇದೆಯಪ್ಪ? ಅಲ್ಲ ನಾನು ನೋಡಿ ಓ ಅಂತ ಹಾಕಿದ್ದೀನಿ. ಓ ಹತ್ರ ಆಂಟಿ ಕ್ಲಾಕ್ ವೈಸ್ 75 ಡಿಗ್ರೀಸ್ ಬರಬೇಕು. ಅದಕ್ಕೆ ನಾನು ಶೇಕ್ಸ್ಪಿಯರ್ನ ಹೆಂಗ್ ಇಟ್ಕೊಂಡಿದ್ದೀನಿ ಅಂತ ನೋಡಿದ್ರಾ? ಗೊತ್ತಾಗಿಲ್ವಾ? ಈಗ ಯಾವ ಇದೇನು ಶೇಕ್ಸ್ಪಿಯರ್ ಹಸೂರ್ಗೆ ಹಾಕಿರೋದು? ಹಸೂರ್ಗೆ ಹಾಕಿರೋದು ಏನು ಶೇಕ್ಸ್ಪಿಯರ್ ಅದು? ಐಸಾಸೆಲೆಸ್ ಟ್ರಯಾಂಗಲ್ ಶೇಕ್ಸ್ಪಿಯರ್, ಹೌದಾ? ಅದರಲ್ಲಿ ಈ ಆಂಗಲ್ ಎಷ್ಟು? ಈ ಆಂಗಲ್ ಎಷ್ಟಿದು? 45 ಡಿಗ್ರೀಸ್. ಇದ್ರ ಮೇಲೆ ಈ ಟ್ರಯಾಂಗಲ್ ನ ಮಲಗಿಸಿದೆ, ಹೌದಾ? ಆ ಟ್ರಯಾಂಗಲ್ ಹೆಂಗ್ ಮಲಗಿಸಿದೆ? ಈ 45 ಪಕ್ಕ 30 ಡಿಗ್ರೀಸ್ ಬರೋ ಹಾಗೆ ಮಲಗಿಸಿದೆ. ಸೊ 45 ಪ್ಲಸ್ 30 ಸೇರಿದ್ರೆ ಎಷ್ಟಾಯ್ತು? 75. ಗೊತ್ತಾಯ್ತಾ? ಈಗ ಲೈನ್ ಹೇಳಿದ್ರೆ ಲೈನ್ at 75 ಡಿಗ್ರೀಸ್ ಟು ಎಕ್ಸ್ ಆಕ್ಸಿಸ್ at ವೆರಿ ಗುಡ್. ಬರ್ಲಿಲ್ವಾ? ಬಂತಾ? ಯಾರಾಯ್ತು ಅಂತ ಕೈ ಎತ್ತಿ. ಈಗ ನೆಕ್ಸ್ಟ್ ಇದೇ ತರ ಲೆಕ್ಕ. ನೆಕ್ಸ್ಟ್ ಇದೇ ತರ ಹೇಳಿ ಕನ್ಸ್ಟ್ರಕ್ಟ್ ಲೈನ್ at 105 degrees at O, 105 degrees anti-clockwise at O with respect to AB using only set squares. Sir, 45 plus 60. ಮಾಡಿ ಗೊತ್ತಿದೆ ನಿಮಗೆ ಲೆಕ್ಕ ಮಾಡ್ಬಿಟ್ಟು ಮಾಡ್ಬೇಕೀಗ ಹೆಂಗೆ ಇರ್ತೀರ ನೋಡ್ತೀವಿ. ಆಯ್ತಾ? ಹೆಂಗ್ ಮಾಡಿದ್ರೆ ಯಾವ ತಗೊಂಡು ಮಾಡಿದವರು ಫ್ರೆಂಡು ಎಡಗೈ ಫ್ರೆಂಡು ಪ್ರೊಟ್ರಾಕ್ಟ್ ಇಟ್ಕೋಬಾರ್ದು.
ಪ್ರೊಟ್ರಾಕ್ಟರ್ ಎಲ್ಲ ಆ ಕಡೆ ಇಟ್ಬಿಡಿ. ಅವ್ನು ಪ್ರೊಟ್ರಾಕ್ಟರ್ ಇಟ್ಕೊಂಡು ನೋಡ್ತಾ ಇದ್ದಾನೆ. All of you, please keep your book completely stretched on the hard surface. Even hard plate ಕೊಡ್ತಾರಪ್ಪ, ಅದನ್ನ ಇಟ್ಕೊಂಡೇ ಮಾಡಬೇಕು. ನಿಮ್ಮ ಶೀಟ್ ಬೆಂಡೆಲ್ಲ ಆಗಿಲ್ಲ ಅಂತಂದ್ರೆ ಜಾಮೆಟ್ರಿ ಮಾಡಬಾರ್ದು. ಗೊತ್ತಾಯ್ತಾ? ಜಾಮೆಟ್ರಿ ಮಾಡಕ್ಕೆ ಶೀಟ್ ಪಕ್ಕ ಮಾಡಿದ್ರಿ ನಮ್ಮ. ಓಕೆ, ಹೆಂಗ್ ಮಾಡಿದ್ರಿ? ಈ ತರ ಮಾಡುದ್ರಾ? ಈ ತರ ಮಾಡುದ್ರಾ? ಕರೆಕ್ಟಾ? ಎಸ್ ಸರ್? ಈಗ ಕನ್ಸ್ಟ್ರಕ್ಟ್ 135 degrees. Construct ಈಗ 135 ಗೆ ಯಾರ್ಯಾರು ತಗೋಬೇಕು ನಾನು? 90 plus 45 ಮಾಡಬೇಕು. ಆ ಸ್ಕೆಚ್ ನಿಮ್ಗೆ ಅರ್ಥ ಆಗ್ತಾ ಇರೋಲ್ಲ, ಯಾರು ಲೆಕ್ಕ ಮಾಡಿಲ್ಲ ನೋಡ್ಕೊಂಡು ಮಾಡಕ್ ಬರುತ್ತಲ್ವ ಅದರಿಂದ. ಅದೇ ಅಂಡರ್ಸ್ಟ್ಯಾಂಡಿಂಗ್ ದ ಸ್ಕೆಚ್ ಗೊತ್ತಾಗ್ತಾ ಇದೆ ನಮ್ಮ ಆ ಥರ ಮಾಡಕ್ ಆಗ್ತದ. ಈಗ ಅದೇ ಥರ ಐಡಿಯಾ ಮಾಡಿ 135 ಮಾಡಿ ಇವಾಗ ಎಸ್ ಸರ್? ಏನ್ ಮಾಡಿದ್ರಿ ಇವಾಗ? 45 ಮೇಲೆ 90 ಏನು ಇದನ್ನೇ ಉಪಯೋಗಿಸ್ಕೋಬೇಕಲ್ಲ, ಅದಕ್ಕೆ ಹೆಂಗಿಟ್ರೆ ಮತ್ತೆ ಈ ಕಡೆ ಮಲಗಿಸಿದ್ರಿ, ಹೌದಾ? ಅಲ್ವಾ? See, it should become perpendicular to this line. ಹೌದಾ? 45 ಆದ್ಮೇಲೆ ಈ ಲೈನ್ಗೆ ಈ ಕಡೆ ಲೈನು ಪರ್ಪೆಂಡಿಕ್ಯುಲರ್ ಆಗಬೇಕು. ಆ ಪರ್ಪೆಂಡಿಕ್ಯುಲರ್ ಎಲ್ಲಿದೆ? ಇಲ್ಲಿದೆ 90 ಡಿಗ್ರೀಸ್. ಆ 90 ಡಿಗ್ರೀಸ್ ಇಲ್ಲಿ ಬರೋ ಹಂಗೆ ಮಾಡ್ಕೊಡ್ಬೇಕು. ಗೊತ್ತಾಯ್ತಾ? ತಿರುಗಿಸ್ಕೋಬೇಕು. ಗೊತ್ತಾಯ್ತಪ್ಪ ಅಂತ ಮಾಡಿದ್ರೆ ಓಕೆ, ನೋಡೋಣ ಬಂದಿದೆ ಅಂತ ಹೇಳಿ. ಈಗ ಸ್ವಲ್ಪ ಇಂಪಾರ್ಟೆಂಟ್. ನಾವು ಯು ಕನ್ಸ್ಟ್ರಕ್ಟ್ an angle of 15 degrees. 15 at O. ಎರಡನೇದು ಏನಿತ್ತು? ಇದು 105 ಡಿಗ್ರೀಸ್ ಆಯಿತು, 135 ಡಿಗ್ರೀಸ್ ಆಯಿತು. ಈಗ 15 ಡಿಗ್ರೀಸ್. ಆಂಟಿ ಕ್ಲಾಕ್ ವೈಸ್. ಏನ್ ಮಾಡ್ತೀರಾ ಇವಾಗ?
60 minus 45. 45 minus 30 ಮಾಡಬೇಕು. ಹೆಂಗ್ ಮೈನಸ್ ಮಾಡಿದ್ರೆ ಮಾಡಿದ್ರ ಹಂಗೆ ಮಾಡಿಲ್ವಾ ಇಲ್ಲಪ್ಪ? ಇದು ಬಂದಂಗಿದೆ 45 minus 30. ನೀನು 45 minus 30 ಮಾಡಿದಲ್ಲ ಅವೆರಡಲ್ಲಿ 15 ಡಿಗ್ರಿ ಆಗುತ್ತದು. ನನಗೆ ಎಲ್ಲಿಗೆ ಬರ್ಬೇಕು 15 ಡಿಗ್ರಿ ನೋಡಿ ಏನ್ ಬರ್ತಿರೋದು 15 ಡಿಗ್ರೀಸ್ at O with respect to ಏನು with respect to AB ಅಂದ್ರೆ ಹೆಂಗ್ ಬರ್ಬೇಕು ಗೊತ್ತಾಯ್ತಾ? ನನ್ನ ಫ್ರೆಂಡ್ ಅಬ್ಜೆಕ್ಟ್ ಇದ್ದಾಗ ನನಗೆ ಗೊತ್ತಾಯ್ತದೆ ಕಳೆದ್ಬಿಟ್ಟ ಸುಮ್ಮನೆ ಕಳೆದಿದ್ದು ಮಿಕ್ಕಿದಾಗೋಯ್ತದ ಲೈನ್ ಅಷ್ಟೇ. ಈಗ ನನಗೆ ಬೇಕು ಪಾಯಿಂಟ್ 4 ಇಲ್ಲಿ ಇದು ಬೇಕು 15 ಡಿಗ್ರಿ. ಉಂಟಾ 50 ಡಿಗ್ರೀಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಕ್ಸಿಸ್ ಬರಬೇಕು. ನೀವೇನ್ ಮಾಡ್ತೀರಿ ಅಂತ ನನಗೆ ಗೊತ್ತು. 45 ಅಡುಕ್ಬಿಟ್ಟು ಅದರೊಳಗಡೆ 30 ಅಡುಕ್ಬಿಟ್ಟು ಅವೆರಡಕ್ಕೆ ಮತ್ತೆ 50 ಡಿಗ್ರೀಸ್ ಬಂದಿರುತ್ತೆ. ಹೌದಾ? ಎಕ್ಸ್ ಆಕ್ಸಿಸ್ ಇಲ್ಲಿಂದ ಮೆಜರ್ ಮಾಡಿದ್ರು ಕೆಳಗಡೆಯಿಂದ 15 ಡಿಗ್ರಿ. ಎಸ್ 30 ಡಿಗ್ರಿ ಹಾಫ್ ಮಾಡೋದಾಗಲಿ ಹಾಫ್ ಮಾಡೋಕೆ ಹೆಂಗೆ ಹಾಫ್ ಮಾಡ್ತೀರಾ? ನಾವು ಬೈಸೆಕ್ಷನ್ ಆಂಗಲ್ ಅಂತ ಹೇಳಿಲ್ಲ, ಆಂಗಲ್ ಬೈಸೆಕ್ಟ್ ಮಾಡೋದು ಅಂತ ಹೇಳ್ತೀರಾ. ಬರೀ ಸೆಟ್ ಸ್ಕ್ವೇರ್ ಮಾತ್ರ ಉಪಯೋಗಿಸಿ. ಮತ್ತೆ ಅದರ ಮೆಷರ್ಮೆಂಟ್ ಆಗೋದು 2 ಸೆಟ್ ಸ್ಕ್ವೇರ್ ಉಪಯೋಗಿಸ್ಬಿಟ್ಟೆ ಮಾಡಬೇಕು. ಸೆಟ್ ಸ್ಕ್ವೇರ್ ಅಂದ್ರೆ ಅದರಲ್ಲಿ ಸೆಟ್ ಸ್ಕ್ವೇರ್ ಅಂತ ಮೆಷರ್ಮೆಂಟ್ಸ್ ತಗೋಬಾರ್ದು, ಬರೀ ಆಂಗಲ್ ಮಾತ್ರ ತಗೋಬೇಕು. See, one important thing, dear friends, all of you listen to me carefully. All of you listen to me carefully. Protractor ಇತ್ತಲ್ಲ, ಸುಮ್ಮನೆ ಯಾಕೆ ಇಷ್ಟು ಕಷ್ಟಪಡಬೇಕು ಅಂತ ಯಾವ ಪ್ರಶ್ನೆ ಕೇಳಿಲ್ಲ. ಅಲ್ಲ ಇಷ್ಟು ಚೆನ್ನಾಗಿ ನಿಮ್ಗೆ ಕೊಡ್ತಾ ಇದ್ದಾರಲ್ಲ ಸರ್, ಇಷ್ಟೆಲ್ಲ ದುಡ್ಡು ಕೊಟ್ಟಿದ್ದೀವಿ, ಇದರಿಂದ ಯಾಕೆ ಸರ್ ಇಷ್ಟೆಲ್ಲ ಸಂತಾಸನೆ ಕೇಳಿಲ್ಲ? ಹೌದಾ? ಅಲ್ಲ ಕೇಳಿಸ್ಕೊಳ್ಳಿ, ನೀವು ಮತ್ತೆ ಮಾತಾಡ್ಬೇಕು. ನಾನು ಮಾತು ಶುರು ಮಾಡಿದ್ಮೇಲೆ ನೀವೆಲ್ಲ ಸೈಲೆಂಟ್ ಆಗ್ಬೇಕು. ಫಸ್ಟು ಮ್ಯಾಥಮ್ಯಾಟಿಕ್ಸ್ ಕಲಿಯೋದೇನೆಂದರೆ ಹಿಂಗೆ ಯಾಕೆ ಮಾಡಬಾರ್ದು ಅಂತ ಆಲ್ಟರ್ನೇಟ್ ಥಿಂಕಿಂಗ್, ಲ್ಯಾಟರಲ್ ಥಿಂಕಿಂಗ್ ಅದನ್ನು ಕಲಿಯೋದಕ್ಕೆ ಫಸ್ಟ್ ಮ್ಯಾಥಮ್ಯಾಟಿಕ್ಸ್ ಕಲಿಯೋದು. ಕ್ರಿಯೇಟಿವಿಟಿ ಅಂತ ಕ್ರಿಯೇಟಿವ್ ಮೈಂಡ್ ಎಲ್ಲ ಬರೋದಕ್ಕೆ ಒಂಥರ ಇದ್ರೆ ಇನ್ನೊಂದು ಆಟ ಮಾಡೋದ್ರೆ ಯೋಚನೆ ಬರುತ್ತೆ. ವೈಷನಲ್ ಇಂಡಿಯೇಟ್ ಅಂತಾರೆ. ಅಂಡ್ ಆಲ್ಸೋ ಅಪ್ಲಿಕೇಶನ್ ಆಫ್ ಮೈಂಡ್ ಅಂತಾರೆ. ಏನಾಗ್ತಿದೆ, ನಾವು ನಮ್ಮ ತಲೆ ದೇವ್ರು ಕೊಟ್ಟರೆ ಉಪಯೋಗಿಸೋಕೆ ಕಲಿಯೋದು. ವಿ ಶುಡ್ ಲರ್ನ್ ಟು ಅಪ್ಲೈ ಮೈಂಡ್. ಸೊ ಅಪ್ಲೈ ಮೈಂಡ್ ಅಂದ್ರೆ ಫಿಸಿಕಲ್ ಆಕ್ಟಿವಿಟಿ ಹಿಂಗೆ ಮಾಡೋದ್ರೆ ಮಾಡ್ಬೋದು. ಮೆಂಟಲಿ ಅಪ್ಲೈ ಯುವರ್ ಮೈಂಡ್ ಅಂದ್ರೆ ಏನು? ಅಪ್ಲೈ ಯುವರ್ ಮೈಂಡ್ ಅಂದ್ರೆ ಫಸ್ಟ್ ಅದಕ್ಕೆ ಇನ್ನೊಂದು ಅರ್ಥ ಯೂಸ್ ಯುವರ್ ಬ್ರೈನ್ ಅಂತ. ಯೂಸ್ ಯುವರ್ ಬ್ರೈನ್ ಅಂದ್ರೆ ಏನು? ತಲೆ ಯಾಕೆ ಉಪಯೋಗಿಸ್ತಾರೆ ನೀವು? ಆರ್ಗ್ಯೂ ಮಾಡೋದಕ್ಕೆ, ಸಿನಿಮಾಕ್ಕೆ ಹೋಗ್ಬೇಕು ಅಂದ್ರೆ ಟಿಕೆಟ್ ತಗೊಳ್ಳೋಕೆ, ಐಡಿಯಾ ಮಾಡೋಕ್ಕೆ, ಯಾವ್ದಾದ್ರು ಡ್ರೆಸ್ ಬೇಕು ಅಂದ್ರೆ ಹಕ್ಕ ಹಿಡಿಯೋಕ್ಕೆ, ಇದೆಲ್ಲ ಉಪಯೋಗಿಸ್ತೀವಿ. ಲೆಕ್ಕ ಮಾಡೋದಕ್ಕೆ ಅಂದ್ರೆ ಅದೆಲ್ಲ ಏನ್ ಮಾಡ್ತಾ ಇರ್ತೀವಿ. ಇವತ್ತು ಟ್ರೈನ್ ಟು ಬಿಲ್ಡ್ ಸಮ್ ಲಾಜಿಕ್ ಟು ಪ್ರೂವ್ ಯುವರ್ ಪಾಯಿಂಟ್ ಅಂಡ್ ವಿನ್ ಎನ್ ಆರ್ಗ್ಯುಮೆಂಟ್. ಹೌದಾ? ಆ ಥರ ಮಾಡ್ತಾ ಇದ್ದೀವಿ. ಮ್ಯಾಥಮ್ಯಾಟಿಕ್ಸ್ ನಲ್ಲಿ ಯು ಶುಡ್ ಲರ್ನ್ ಟು ಬಿಲ್ಡ್ ಎಬಿಲಿಟಿ ಟು ಬಿಲ್ಡ್ ಲಾಜಿಕ್ ಅಂಡ್ ಕನ್ವಿನ್ಸ್. ಎಸ್ ಐ ಕ್ಯಾನ್ ಡೂ ಇಟ್. ಪ್ರೂವ್ ಮಾಡೋದು. ಸೊ ಅದಕ್ಕೋಸ್ಕರನೇ ಜಿಯೋಮೆಟ್ರಿ ರೈಡರ್ಸ್ ಅಂತ ಕರಿತೀವಿ, ಈ ಜಿಯೋಮೆಟ್ರಿ ಕನ್ಸ್ಟ್ರಕ್ಷನ್ ಅಂತ ಕರಿತೀವಿ. ಅವೆರಡರಲ್ಲೂ ಬಹಳ ಎಕ್ಸ್ಪರ್ಟ್ಸ್ ಆಗ್ತಾರೆ. ಗೊತ್ತಾ? ಕನ್ಸ್ಟ್ರಕ್ಷನ್ ಅಂತಂದ್ರೆ ಮೆಷರ್ಮೆಂಟ್ ಮಾಡಿದ್ರೆ ನಮ್ಗೆ ಏನ್ ಬೇಕೋ ಅದನ್ನ ಶೇಪ್ ಕನ್ಸ್ಟ್ರಕ್ಟ್ ಮಾಡೋದು.
ಏನು ಮಾಡೋದು ಮೆಷರ್ಮೆಂಟ್ ಮಾಡೋದಿಲ್ಲ ಗೊತ್ತಾಯ್ತಾ ಅದು ಕನ್ಸ್ಟ್ರಕ್ಷನ್ ಜಿಯೋಮೆಟ್ರಿನಲ್ಲಿ ಯೂಸಿಂಗ್ ಓನ್ಲಿ ರೂಲರ್ ಅಂಡ್ ಕಾಂಪಾಸ್ ಅಂತಿದೆ ಯಾವುದು ಇಲ್ದಿರ ಬರೀ ರೂಲರ್ ಏನು ಸ್ಕೇಲ್ ಇದೆ ಏನು ಕೊಡಲ್ಲ ಇನ್ನೊಂದು ಬರೀ ರೂಲರ್ ಅದು ಅಷ್ಟೇ ಇಟ್ಕೊಂಡು ಕನ್ಸ್ಟ್ರಕ್ಟ್ ಮಾಡೋದಿದೆ ಹಾಗೇನೆ this is another new exercise using only set squares constructing all angles which are multiples of 15 degrees all angles which are multiples of 15 degrees ಈಗ ನಾನು ತೋರಿಸ್ತೀನಿ ಅದನ್ನ ನೋಡ್ಕೊಂಡು ಮಾಡಬೇಕು ಆಯ್ತಾ ನೋಡಿ ಕಾಣಿಸ್ತಾ ಇದೆಯಾ ಅಂತ 15 degrees ಹಿಂಗೆ ಬರಬೇಕು ಅಂತ ಬಂದಿದೆ ಕಾಣಿಸ್ತಾ ಇದೆಯಾ ನಾನು ನಿಮಗೆ ಹೇಳಿದ್ದೇನೆ ವಾಟ್ ಇಸ್ ನೋನ್ ಆಸ್ ಸೆನ್ಸ್ ಆಫ್ ಮೆಷರ್ ಅಂತ ಏನು ಹೇಳ್ತಾ ಹೇಳಿ ಸೆನ್ಸ್ ಆಫ್ ಮೆಷರ್ ಸೆನ್ಸ್ ಆಫ್ ಮೆಷರ್ ಏನು ಹೇಳ್ತಾರೆ ಆಂಟಿ ಕ್ಲಾಕ್ ವೈಸ್ ಪ್ಲಸ್ ಕ್ಲಾಕ್ ವೈಸ್ ಮೈನಸ್ ಇಷ್ಟೊತ್ತು ತನಕ ಏನು ಮಾಡ್ತಾ ಇದ್ದೀವಿ ನೀವು 75 ಅಂತ ತಕ್ಷಣ 45 ಪ್ಲಸ್ 30 ಮಾಡಿದ್ರಿ ಎರಡು ಒಂದೇ ಕಡೆ ಕೂಡಕ್ತಾ ಇತ್ತು ಇನ್ನೊಂದು ಕಡೆ ಏನು ಮಾಡಿದ್ರಿ 45 ಪ್ಲಸ್ 90 ಮಾಡಿದ್ರಿ ಸೊ ಪ್ಲಸ್ ಪ್ಲಸ್ ಆಗಿ ಒಂದೇ ಡೈರೆಕ್ಷನ್ ಬಂತು ಈಗ 15 ಬರಬೇಕಾದ್ರೆ ಏನಾಗಬೇಕಾಯ್ತು 45 ಪ್ಲಸ್ 30 ಏನಾಗುತ್ತೆ ಮೈನಸ್ ಅಂದ್ರೆ 45 ನ ನಾನು ಒಂದು ಡೈರೆಕ್ಷನ್ ಅಲ್ಲಿ ಹೇಳಿದ್ರೆ 30 ನ ಇನ್ನೊಂದು ಡೈರೆಕ್ಷನ್ ಅಲ್ಲಿ ಹೇಳಿದ್ರೆ 40 ಮೈನಸ್ 30 ಆಗುತ್ತೆ ಹೌದಪ್ಪ ಎಷ್ಟು ಅದನ್ನು ಉಪಯೋಗ ಮಾಡಿರೋದು ಗೊತ್ತಾಯ್ತಾ ನೋಡಿ 30 ಅನ್ನೋದು ಮೈನಸ್ ಯಾವ ಡೈರೆಕ್ಷನ್ ಅಲ್ಲಿ ಇದೆ ಅಲ್ಲ ನೋಡಿ 30 ಈ ಎಕ್ಸ್ ಆಕ್ಸಿಸ್ ಇಂದ ಮೆಜರ್ ಮಾಡೋದು ಏನು ಡೈರೆಕ್ಷನ್ ಅದು ಕ್ಲಾಕ್ ವೈಸ್ ತಾನೆ 30 ಡಿಗ್ರೀಸ್ ನೋಡಿ ಇಲ್ಲಿ ಯಾರು ಕಾಣಿಸ್ತಾ ಇದೆ ಅಂತ 30 ಇಸ್ ವಾಟ್ ಕ್ಲಾಕ್ ವೈಸ್ ಅದು ಅಂಡ್ ನೆಗೆಟಿವ್ ಮೆಜರ್ಮೆಂಟ್ ಅಲ್ಲಿಂದ 45 ಡಿಗ್ರೀಸ್ ಹೆಂಗ್ ಮೆಜರ್ ಆಗ್ತಾ ಇದೆ 45 ಡಿಗ್ರೀಸ್ ಹೆಂಗ್ ಮೆಜರ್ ಆಗ್ತಾ ಇದೆ ಆಂಟಿ ಕ್ಲಾಕ್ ವೈಸ್ ಅದು 45 ಅನ್ನೋದು ಪ್ಲಸ್ ಆಗ್ತಾ ಇದೆ ಅದರಲ್ಲಿ 30 ಅನ್ನೋದು ಮೈನಸ್ ಆಗ್ತಾ ಇದೆ ಎಷ್ಟು ಉಳಿತಾವಾಗ 15 ಡಿಗ್ರೀಸ್ ಏನು ಡೈರೆಕ್ಷನ್ ಉಳಿತಾವ ಆಂಟಿ ಗೊತ್ತಾಯ್ತಾ ಇದು ಅಂಡರ್ಸ್ಟ್ಯಾಂಡ್ ಸೊ ಯು ಶುಡ್ ಲೆವೆಲ್ ಅಪ್ ದಿಸ್ ಲಾಜಿಕ್ ಇದು ನೋಡ್ಕೊಂಡು ಕನ್ಸ್ಟ್ರಕ್ಟ್ ಮಾಡಿ 15 ಡಿಗ್ರಿ ತಗೊಂಡು ಆಮೇಲೆ ಇದು ತಗೊಂಡು ಇದು ತಗೊಂಡಾಗ 15 ಡಿಗ್ರಿ ಬಂದ್ರೆ ನೀವು ಕೈ ಕಾಲು ಅದುತ್ತಾಗಿಲ್ಲ ಶೀಟೆಲ್ಲ ಕರೆಕ್ಟಾಗಿ ಇಟ್ಕೊಂಡಿದ್ರೆ ಲೈನ್ ಎಲ್ಲ ಕರೆಕ್ಟಾಗಿ ಎಳೆದಿದ್ದೀರ ಅಂತ ಜಿಯೋಮೆಟ್ರಿನಲ್ಲಿ ಚೆಕ್ ಮೆಷರ್ಮೆಂಟ್ ಅಂತ ಮಾಡ್ತೀವಿ ಏನು ಮಾಡ್ತೀವಿ ಹೇಳಿ ಚೆಕ್ ಮೆಷರ್ಮೆಂಟ್ ಮಾಡಿದಾಗ ಆಕ್ಯುರೇಟ್ ಆಗಿ ಬರುತ್ತೆ ಏನು ಮಾಡಬೇಕು ಚೆಕ್ ಮೆಷರ್ಮೆಂಟ್ ಮಾಡಿದಾಗ ಆಕ್ಯುರೇಟ್ ಆಗಿ ಮಾಡ್ಕೊಂಡು ಏನು ಮಾಡ್ತೀವಿ ಸರ್ 60 ಮೈನಸ್ 45 ಮಾಡೋಕ್ಕಾಗಲ್ಲ ಹಾಂ 60 ಮೈನಸ್ ಮಾಡ್ಬೋದು 60 ಮೈನಸ್ 45 ಮಾಡಿ ಒಟ್ಟಲ್ಲಿ ಒಂದರಲ್ಲಿ ಇನ್ನೊಂದು ಕಲಿಬೇಕಾಗುತ್ತೆ 15 ಮಾಡಬೇಕು ಸೊ ಯಾವ್ದೊಂದು ಪ್ಲಸ್ ಇಟ್ಕೋತೀರಾ ಅದು ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಮೆಷರ್ ಇರಬೇಕು ಯಾವ್ದು ಮೈನಸ್ ಇರ್ತೀರಾ ಅದು ಕ್ಲಾಕ್ ವೈಸ್ ಮೆಷರ್ ಬರೋಂಗೆ ಇಟ್ಕೋಬೇಕು 60 ಮೈನಸ್ 45 ಅಂತ ನಿಲ್ಲಬೇಕು 45 ಕ್ಲಾಕ್ ವೈಸ್ ಮೆಷರ್ ಇರಬೇಕು 60 ಆಂಟಿ ಕ್ಲಾಕ್ ವೈಸ್ ಮೇಲ್ಗಡೆ 15 ಅದು ಸ್ಕಿಲ್ ಗೊತ್ತಾಯ್ತಾ ಇವಾಗ ಇದೊಂದು ನಾನು ಯಾಕೆ ಮಾಡಿದ್ದೆ ಅಂದ್ರೆ ಯಾವ್ದು ಪುಸ್ತಕದಲ್ಲಿ ಇರೋದಿಲ್ಲ ಅಂತ ಅದಕ್ಕೋಸ್ಕರ ಇದನ್ನು ಬೇಗ ಮುಗಿಸಿ ಕೆಲವು ಸಿಂಪಲ್ ರೈಟರ್ಸ್ ಅಂದ್ರೆ ಏನು ಅಂತ ತೋರಿಸ್ತೀನಿ ಜಿಯೋಮೆಟ್ರಿನಲ್ಲಿ ನೀವು ಎಕ್ಸ್ಪರ್ಟ್ ಆಗಬೇಕಾದ್ರೆ ಕೆಲವೊಂದಕ್ಕೆ ಕಾಂಪ್ಲೆಕ್ಸ್ ಫ್ರಾಕ್ಷನ್ಸ್ ಅಂತ ತೋರಿಸಿದ್ರೆ ಆಲ್ಜಿಬ್ರಾ ಅರಿಥಮೆಟಿಕ್ಗೆ ಅದೇ ಥರ ಏನು ಎಕ್ಸ್ಪರ್ಟ್ ಆಗಬೇಕಾದ್ರೆ ಕನ್ಸ್ಟ್ರಕ್ಷನ್ಸ್ ರೈಟರ್ಸ್ ಕನ್ಸ್ಟ್ರಕ್ಷನ್ಸ್ ಆಮೇಲೆ ಕನ್ಸ್ಟ್ರಕ್ಷನ್ ಅಂದ್ರೆ ಏನು doing the required construction without measurement and then check the measurement actually ಇರುತ್ತೆ ಒಂದು ಬೇರೆ ವರ್ಕ್ಶಾಪ್ ಮಾಡಬೇಕು ಜಿಯೋಮೆಟ್ರಿ ಸಪರೇಟ್ ಬಹಳ ಇಂಪಾರ್ಟೆಂಟ್ ಸಬ್ಜೆಕ್ಟ್ ತುಂಬಾ ಇಲ್ಲಿಂದ ನೀರು ಇಳಿಸ್ಕೋಬೇಕಾದ್ರೆ ಈ ಸಬ್ಜೆಕ್ಟ್ ಮುಂದೆ ಯಾವುದೂ ಇಲ್ಲ ನೀರು ಇಳಿಸ್ಕೊಳ್ಳೋಕೆ ಗೊತ್ತಾಯ್ತಾ ಇಲ್ಲೂ ಎಲ್ಲರೂ ಕನ್ಸ್ಟ್ರಕ್ಟ್ ಮಾಡಿ ಒಂದು ನಿಮಿಷ ಟೈಮು ಒಂದು ಅರ್ಧ ಗಂಟೆನಲ್ಲಿ ನಾನು
ವಾಟ್ ಡು ಯು ಮೀನ್ ಬೈ ರೈಡರ್ಸ್ ಅಂತ? ರೈಡರ್ಸ್ ಇನ್ ಜಾಮೆಟ್ರಿ ನಾಳೆ ನೀವು ಬ್ಯಾಂಕ್ ಎಕ್ಸಾಮಿನೇಷನ್ ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಯಾವ್ದಾದ್ರು ಸೆಲೆಕ್ಷನ್ ಎಕ್ಸಾಮಿನೇಷನ್ ಅಲ್ಲೆಲ್ಲ ನಿಮಗೆ ವರ್ಬಲ್ ರೀಸನಿಂಗ್, ಆಮೇಲೆ ಆಬ್ಜೆಕ್ಟಿವ್ ರೀಸನಿಂಗ್, ಕ್ವಾಂಟಿಟೇಟಿವ್ ರೀಸನಿಂಗ್, ಈ ಥರದೆಲ್ಲ ಪ್ರಾಬ್ಲಮ್ಸ್ ಅದಕ್ಕೆಲ್ಲ ಈಗ ನಾವು ಕೊಡ್ತೀವಲ್ಲ ಬುಕ್ಕು, ಇದನ್ನೆಲ್ಲ ಓದ್ಕೊಂಡಿದ್ರೆ ರೇಷಿಯೋ, ಪ್ರಪೋರ್ಷನ್, ಪ್ರಾಫಿಟ್, ಲಾಸ್, ಪರ್ಸೆಂಟೇಜ್ ಇದನ್ನು ಓದ್ಕೊಂಡ್ರೆ ಈ ಪುಸ್ತಕನ ಯಾರು ಏನ್ ಎಕ್ಸಾಮ್ ಹೋದ್ರು ಫಸ್ಟ್ ಬಂದ್ರು ಮಾಡಿದ್ರ ಏನಪ್ಪ ಏನ್ ಪರವಾಗಿಲ್ಲ, ನಾನು ಹೇಳಿದ್ದೀನಲ್ಲ ಮಾಡಿ. ಇಲ್ಲ ಇಲ್ಲ ನಾನು ಸುಮ್ಮನೆ ಹೋಗಿದ್ದಲ್ಲ, ಸಾರಿ ಈಗ ಬಂತಲ್ವಾ, ಬಂದಿದೆ ಬಂದಿದೆ ನೋಡಿ. ಫಸ್ಟ್ ಏನ್ ಮಾಡ್ಕೋಬೇಕಂದ್ರೆ ಫಸ್ಟ್ 30 ಡಿಗ್ರಿ ಮೈನಸ್ ಮಾಡ್ಕೊಂಡು ಇಲ್ಲಿಂದ 45 ಡಿಗ್ರಿ ಪ್ಲಸ್ ಮಾಡಬೇಕು. ಮಾಡಾಯ್ತು ಈಗ ನೋಡಿ, ಇದೇ ತರ 75 ಆಗಿದೆಯಲ್ಲ, ಹಾಗೆ ಇಲ್ಲೊಂದು ತೋರಿಸಿದೀನಿ. ಏನು ಅಂತ ಹೇಳಿ ನೋಡೋಣ. ಇಲ್ಲಿ ಸುಮ್ಮನೆ ಜಸ್ಟ್ ಎಷ್ಟು ಆಂಗಲ್ ತೋರಿಸಿದೀನಿ ಹೇಳಿದ್ದು, ಲೈನ್ ಆಟ್ ಎಷ್ಟು 195, ಇಲ್ಲಿಂದ ಇಲ್ಲಿ 180. ಆಮೇಲೆ ಇಲ್ಲಿ ನೋಡಿ ಹೆಂಗ್ ಬಂತ 185 ಹೆಂಗ್ ಅಂತೇಳಿ 15 ಡಿಗ್ರಿ ಮಾಡ್ಕೊಂಡಿತ್ತಲ್ಲ, 15 ಡಿಗ್ರಿನ ಈ ಕಡೆಗೆ ಎಕ್ಸ್ಟೆಂಡ್ ಮಾಡ್ಕೊಂಡಿರೋದು, ಗೊತ್ತಾಯ್ತಾ? 15 ಡಿಗ್ರಿ ಈ ಕಡೆಗೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಅದಕ್ಕೆ ಹೆಂಗ್ ಮಾಡಿದ್ವಿ ನೋಡಿ, ಎಕ್ಸ್ಟೆಂಡ್ ಮಾಡ್ಕೊಳ್ಳೋಕೆ ಇಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಕೆ ಹೆಂಗ್ ಮಾಡಿದೆ, ಈ ಲೈನ್ ಅನ್ನ ಎಕ್ಸ್ಟೆಂಡ್ ಮಾಡ್ಕೊಂಡು ಈ ಲೈನ್ ಪರ್ಪೆಂಡಿಕ್ಯುಲರ್ ಇಟ್ಕೊಂಡು ಇದ್ರ ಪಕ್ಕ ಇಟ್ಕೊಂಡು ಹೇಳ್ಕೊಂಡು, ಯಾಕಂದ್ರೆ ನನಗೆ ಚೆಕ್ ಮೆಷರ್ ಮಾಡ್ಕೊಂಡಾಗ ಕರೆಕ್ಟಾಗಿ ಬರಬೇಕಲ್ಲ, ಹೇಳ್ಕೊಂಡು ಆಮೇಲೆ ಇಲ್ಲಿ ತನಕ 105 ಆದ್ಮೇಲೆ ಇಲ್ಲಿಂದ ಇಲ್ಲಿ ಕಳೆದ್ರೆ 15 ನಿಮಿಷ, ಗೊತ್ತಾಯ್ತಾ? ಸೊ ಯು ಶುಡ್ ಲರ್ನ್ ಟು ಮೇಕ್ ದೀಸ್ ಟೈಪ್ಸ್ ಆಫ್ angles of multiples of 15 degrees. You understand this? So ಇದನ್ನ ನಾನು ಶೋಭಾ ಇದನ್ನ ನಾನು ಕಳಿಸಿದ್ದೀನಲ್ಲ ಎಲ್ಲ ಹುಡುಗರಿಗೂ ಆಮೇಲೆ ಒಂದು ಪ್ರಿಂಟ್ ತೆಗೆದು ಕೊಡಿ, ಗೊತ್ತಾಯ್ತಾ? ಪ್ರಿಂಟ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಓಕೆ, ನಾವು I will show you, or rather I will introduce you to what are called riders. ಏನಂತ ಕರಿತೀವಿ? ರೈಡರ್ಸ್ ಅಂದ್ರೆ ಕನ್ನಡದಲ್ಲಿ ಸವಾರಿ ಮಾಡೋರು. ರೈಡರ್ಸ್ ಸವಾರಿ ಮಾಡೋರು, ಸವಾರರು. ಇಂಟ್ರೊಡಕ್ಷನ್ ಟು ಇದೇನಿದು ನೋಡಿ, ಯಾರು ಇಂಟ್ರೊಡಕ್ಷನ್ ಟು construction problems without actual measurement. So this is one type of skill in geometry. ಈಗ ಮತ್ತೆ